ಕಲಿಯುಗದಲ್ಲೂ ಕೂಡ ಭಗವಂತ ಇದ್ದಾನೆ. ಆತ ನಮ್ಮನ್ನೆಲ್ಲ ನೋಡ್ತಾ ಇರ್ತಾನೆ. ನಮಗೆ ಕಷ್ಟ ಬಂದಾಗ ದಾರಿ ತೋರಿಸ್ತಾನೆ, ಕೈ ಹಿಡಿದು ನಡೆಸ್ತಾನೆ. ನಮ್ಮ ಪಕ್ಕದಲ್ಲೇ ಭಗವಂತ ಇದ್ದಾನೆ ಅಂತ ನಾನೇನಾದರೂ ಹೇಳಿದ್ರೆ ನೀವು ನಕ್ಕು ಸುಮ್ಮನಾಗ್ಬಿಡ್ತೀರಾ, ತಲೆ ಕೆಟ್ಟಿರ್ಬೋದು ಮೇಡಮ್ಗೆ ಅಂತ. ಬಟ್ ಇದು ಸತ್ಯ ಅಂತ ನಾನು ಹೇಳ. ನೋಡಿ, ಕೊರೋನಾ ಟೈಮಲ್ಲಿ ಲಕ್ಷಾಂತರ ಜನ ಉದ್ಯೋಗವನ್ನು ಕಳ್ಕೊಂಡ್ಬಿಟ್ರು. ದಿಕ್ಕೇ ತೋಚಲಿಲ್ಲ ರೀ. ಎಷ್ಟು IT-BT ಕಂಪ್ನಿಗಳಿಂದ ಹೊರಗಡೆ ಹಾಕ್ಬಿಟ್ರು. ಉದ್ಯೋಗ ಇಲ್ಲದೆ ಕಂಗಾಲಾಗ್ಬಿಟ್ರು. ಅದನ್ನೇ ನಂಬ್ಕೊಂಡು ಆರ್ಥಿಕ ಪರಿಸ್ಥಿತಿಯ ಒಂದು ರೂಪುರೇಷೆಯನ್ನು ರೂಪಿಸ್ಕೊಂಡಿದ್ದ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡಿಬಿಟ್ರು. ಇನ್ನು ಮತ್ತೆ ಕೆಲವರು ಯೋಚನೆ ಮಾಡಿದ್ರು, ಪರವಾಗಿಲ್ಲ, ನಮ್ಮ ತಂದೆ ತಾಯಿ ಆದರೂ ಸ್ವಲ್ಪ ಆಸ್ತಿ ಉಳಿಸಿದ್ರೆ ಊರಿಗೆ ಹೋಗಿ ಉಳುಮೆ ಮಾಡಿ ಸ್ವಲ್ಪ ಬೇಸಾಯ ಮಾಡಿ ಏನಾದರೂ ಬೆಳೆಯೋಣ, ತಿನ್ನೋಣ, ಊರೇ ನಮಗೆ ಪರ್ಮನೆಂಟು, ಈ ಪಟ್ಟಣಗಳಲ್ಲಂತೂ ಬದುಕೋದಿಕ್ಕೆ ಆಗಲ್ಲ ಅಂತ ತೀರ್ಮಾನವನ್ನು ಮಾಡೇ ಬಿಟ್ರು. ಎಷ್ಟೋ ಜನ ಪಟ್ಟಣವನ್ನು ಬಿಟ್ಟು ಅವರವರ ಹಳ್ಳಿಗಳಿಗೆ, ಊರುಗಳಿಗೆ ಹೋಗೇ ಬಿಟ್ರು. ಸರಿ, ಆದರೆ ಎಲ್ಲೋ ಒಂದು ಕಾರ್ನರಿಗೆ ಜನಕ್ಕೆ ಅನಿಸ್ತಾ ಇತ್ತು, ನಾವು ಪಟ್ಟಣಕ್ಕೆ ಹೋಗಿ ದುಡಿತಾ ಇದ್ದೋ, ಕೈ ತುಂಬ ಸಂಬಳ ಬರ್ತಿತ್ತು, ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದೋ, ಎಲ್ಲವೂ ಚೆನ್ನಾಗಿತ್ತು ಜೀವನ ಶೈಲಿ. ಈ ಭಗವಂತ ಕೊರೋನಾ ಅಂತ ತಂದಿಟ್ಬಿಟ್ಟು ಎಲ್ಲರ ಉದ್ಯೋಗಕ್ಕೆ ಕತ್ತರಿ ಹಾಕ್ಬಿಟ್ಟು ನಮ್ಮನ್ನು ಈ ರೀತಿ ಮಾಡಿ ನಿಲ್ಲಿಸ್ಬಿಟ್ಟ ಅಂತ ಬೈಕೋತಾ ಇದ್ದು. ಅಂಥ ಟೈಮಲ್ಲಿ AI ಬಂತು, ರೋಬೋಟಿಕ್ ಬಂತು. ಅದು ಕೂಡ ನಿಮ್ಮೆಲ್ಲವರೆಗೂ ನಾನೇ ಮಾಡಿಬಿಡ್ತೀನಿ ಅನ್ನೋದು ನಿಂತ್ಕೊಂಡ್ಬಿಡ್ತು. ಅಂದರೆ ಮನುಷ್ಯನಿಗೆ ಪೈಪೋಟಿ ಕೊಟ್ಟು ತೊಡೆ ತಟ್ಟಿ ನಿಂತೇ ಬಿಡ್ತು. ಇನ್ನು ಮುಗೀತು ಬಿಡಿ ನಮ್ಮ ಕತೆ. ಇನ್ನು ಹೇಗೆ ದುಡಿಮೆ ಮಾಡೋದು? ಇಂತಹ ಯಕ್ಷ ಪ್ರಶ್ನೆ ಈ ರೀತಿಯಾಗಿ ನಾವು ಕಂಗೆಟ್ಟು ನಿಂತಾಗ ಭಗವಂತ ಕಲಿಯುಗದಲ್ಲಿ ಬಂದನಲ್ಲ, ಹೇಗೆ ಅಂತೀರಾ? ಯೂಟ್ಯೂಬ್ ಬಂತು, ಆನ್ಲೈನ್ ಬಿಸ್ನೆಸ್ ಬಂತು, ಮೀಶೋ ಬಂತು. ಎಷ್ಟು ಜನ ಯೂಟ್ಯೂಬರ್ಸ್ ಇವತ್ತು ಉಟ್ಕೊಂಡಿಲ್ಲ? ಎಷ್ಟು ಜನ ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ತಾ ಇಲ್ಲ? ಎಷ್ಟು ಜನ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ಲ? ಎಷ್ಟು ಜನ ಮನೆಯಲ್ಲಿ ಕೂತು ದುಡಿಮೆ ಮಾಡ್ತಾ ಇಲ್ಲ? ತಮ್ಮ ಪ್ರತಿಭೆಗಳ ಮೂಲಕ ತಾವು ಮೇಲೆ ಬರ್ತಾ ಇಲ್ಲ. ಈ ಅವಕಾಶವನ್ನು ಹುಟ್ಟು ಹಾಕ್ತವನು ಇದೇ ಭಗವಂತ. ಆತನಿಗೆ ನಮ್ಮ ಆಕ್ರಂದನ, ನಮ್ಮ ನೋವು ಕೇಳಿಸ್ತು. ಇವತ್ತು ನಾವು ಯಾವುದೋ ಒಂದು ಆಫೀಸ್ಗೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ ರೀ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಅರ್ನಿಂಗ್ ಮಾಡ್ತಾ ಇದ್ದೀವಿ. ಒಂದು ಹೌಸ್ ವೈಫ್ ಕೂಡ ನಾನು ಏನು ಮಾಡಲಾರೆ, ನಿನ್ನ ಕೆಲ್ಸಕ್ಕೆ ಬಾರ್ದೋಳು ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಏನಾದರೂ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾಳೆ ಅಂದರೆ ಅದು ಆನ್ಲೈನ್. ಅದನ್ನು ಹುಟ್ಟು ಹಾಕ್ಕೊಟ್ಟಿದ್ದು, ಅಂತಹ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದು ಭಗವಂತ ಅಲ್ವಾ? ಅದಕ್ಕೆ ರೀ ನಾನು ಹೇಳೋದು, ನಾವು ಎಷ್ಟೇ ಅಪ್ಡೇಟ್ ಆದರೂ ಭಗವಂತ ನಮ್ಮ ಜೊತೆಲಿದ್ದಾನೆ ಅಂತ. ಇದನ್ನು ನೀವು ನಂಬ್ತೀರಾ? ನಂಬಿದ್ರೆ ಸಬ್ಸ್ಕ್ರೈಬ್